ಇನ್ನು 14 ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಈಗ ಸ್ವಲ್ಪ ಮಧ್ಯಾಹ್ನದ ನಂತರ ಬಿರುಸು ಪಡ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದುವರೆಗೂ ಕೂಡ 51% ಮತದಾನ ಆಗಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 58.76 ಹತ್ತತ್ರ 60% ಅಷ್ಟು ಮತ ಚಲಾವಣೆ ಆಗಿದೆ. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಅತಿ ಕಡಿಮೆ ಮತದಾನ ದಾಖಲಾಗಿದೆ. ಬೆಂಗಳೂರು ಸೆಂಟ್ರಲ್ನಲ್ಲಿ ಆಗಿರುವಂತಹ ಮತದಾನ ಕೇವಲ 40% ಮಾತ್ರ, ಅದು 3 ಗಂಟೆವರೆಗೆ. ಇನ್ನು ಇದಾದ ನಂತರ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ, ಇನ್ನೇನು 2 ಗಂಟೆ ಬಾಕಿ ಇದೆ. ಇನ್ನು ಮುಂದೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಬೆಂಗಳೂರು ಕೇಂದ್ರ 40.10 ಅಂದರೆ ಹತ್ತತ್ರ ಒಂದು 40-41% ಅಷ್ಟು ಮಾತ್ರ ಮತ ಚಲಾವಣೆ ಆಗಿದೆ 3 ಗಂಟೆವರೆಗೂ. ಮೊದಲ ಹಂತದ ಮತದಾನ ನಡೀತಾ ಇರುವಂಥದ್ದು ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ 41.12% ಅಷ್ಟು ವೋಟಿಂಗ್ ಆಗಿದೆ. ನೋಡಿ, ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ ವೋಟಿಂಗ್ ಅಂತ ಹೇಳಿ. ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನು ನೋಡ್ತಾ ಇದ್ದೀರಿ. ಮಧ್ಯಾಹ್ನ ಬೆಳಿಗ್ಗೆ ಕೂಡ ಮಾತನಾಡಿದ್ರು ಶಿವಣ್ಣ, ಶಿವಮೊಗ್ಗದಲ್ಲಿದ್ದರು. ಮಾತನಾಡ್ತಾ ಹೇಳಿದ್ರು, ಮತ ಚಲಾವಣೆ ನಮ್ಮೆಲ್ಲರ ಹಕ್ಕು. ಈ ಹಿಂದೆ ರಾಜ್ಕುಮಾರ್ ಅವರು ಕೂಡ, ಅಪ್ಪಾಜಿಯವರು ಕೂಡ ಇದೇ ಮಾತನ್ನು ಹೇಳೋರು. ಪ್ರತಿಯೊಬ್ಬರೂ ಕೂಡ ಮತ ಚಲಾವಣೆಯನ್ನು ಮಾಡಬೇಕು, ನಮ್ಮ ಹಕ್ಕದು. ನಾವು ಯಾರನ್ನಾದರೂ ನಾವು ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ನಮ್ಮ ಹಕ್ಕನ್ನು ಚಲಾವಣೆ ಮಾಡಿರಬೇಕು, ನಮ್ಮ ಕರ್ತವ್ಯವನ್ನು ನಿಭಾಯಿಸಿರಬೇಕು ಅನ್ನುವಂಥ ಒಂದು ಮಾತುಗಳನ್ನು ಬೆಳಿಗ್ಗೆನೂ ಕೂಡ ಶಿವರಾಜ್ ಕುಮಾರ್ ಅವರು, ಶಿವಣ್ಣ ಮಾತನಾಡಿದ್ರು. ಈಗಲೂ ವೋಟಿಂಗ್ಗೆ ಅಂತ ಹೇಳಿ ಬಂದಂಥ ಶಿವಣ್ಣ ದಂಪತಿ, ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನು ನೋಡ್ತಾ ಇದ್ವಿ. ಇನ್ನು ಮತ್ತೊಂದು ಕಡೆ ಈಗ ಡಾಲಿ ಧನಂಜಯ್ ಕೂಡ ಬೆಳಿಗ್ಗೆನೇ ಹೋಗಿ ತಮ್ಮ ಕುಟುಂಬದವ್ರ ಜೊತೆಗೆ ಹೋಗಿ ಮತ ಚಲಾವಣೆಯನ್ನು ಮಾಡಿ ಬಂದರು. ಇನ್ನು ಓವರಾಲ್ ಪರ್ಸೆಂಟೇಜನ್ನ ನೋಡ್ತಾ ಹೋದರೆ ನಾವು ಮೊದಲ ಹಂತದ ಮತದಾನ ಇವತ್ತೇನು ನಡೀತಾ ಇದೆ, ಸೊ ಅದರಲ್ಲಿ 51% ಆಫ್ ವೋಟಿಂಗ್ ಮಧ್ಯಾಹ್ನದ ನಂತರ ನಮಗೆ ಕಾಣಿಸ್ತಾ ಇದೆ 3 ಗಂಟೆವರೆಗೂ. ಬೆಂಗಳೂರು ದಕ್ಷಿಣದಲ್ಲಿ 40.77 ಅಂದರೆ ಆಲ್ಮೋಸ್ಟ್ 41% ಅಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ನೋಡ್ಬೋದು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲೇ ಸ್ವಲ್ಪ ಕಮ್ಮಿ. ಇನ್ನು ಉಳಿದ ಕಡೆ ಎಲ್ಲವೂ ಕೂಡ ಒಳ್ಳೆಯ ಮತದಾನ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿ, ಚಾಮರಾಜನಗರದಲ್ಲೂ ಕೂಡ 54.82 ಅಂದರೆ ಹತ್ತತ್ರ 55% ಅಷ್ಟು ಮತ ಚಲಾವಣೆ ಆಗಿದೆ. ಬೇರೆ ಭಾಗಗಳಲ್ಲಿ ಚೆನ್ನಾಗಿದೆ, ಬಟ್ ಬೆಂಗಳೂರಿನಲ್ಲೇ ನೀರಸ ಪ್ರತಿಕ್ರಿಯೆ. ಚಿತ್ರದುರ್ಗದಲ್ಲಿ 52.14% ಅಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ನೋಡ್ಬೋದು ಮಧ್ಯಾಹ್ನ 3 ಗಂಟೆವರೆಗೂ. ಅತಿ ಹೆಚ್ಚು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ 58.76 ಹತ್ತತ್ರ 60% ಅಷ್ಟು ಮತ ಚಲಾವಣೆ ಈಗಾಗಲೇ ಆಗಿದೆ. ಸೊ ಈ ಬಾರಿಯೂ ಕೂಡ ದಕ್ಷಿಣ ಕನ್ನಡದಲ್ಲಿ ಒಳ್ಳೆಯ ಮತದಾನ ಆಗುವಂಥ ಎಲ್ಲ ನಿರೀಕ್ಷೆಗಳಿವೆ. ಓವರಾಲ್ ಕಳೆದ ಬಾರಿ 2019ರ ಚುನಾವಣೆಯಲ್ಲಿ ನಾವು ಗಮನಿಸಿದ್ರೆ 71% ಮತ ಚಲಾವಣೆ ಆಗಿತ್ತು ಕರ್ನಾಟಕದಲ್ಲಿ. ಸೊ ಅದನ್ನು ಮೀರಿ ನಾವು ಈ ಬಾರಿ ಏನಾದರೂ 75 ಅಥವಾ 80% ಅಷ್ಟು ಮತ ಚಲಾವಣೆ ಆಗುತ್ತಾ ಅನ್ನುವಂಥದ್ದನ್ನು ನಿರೀಕ್ಷಿಸಬೇಕು. ಇನ್ನು ಮೈಸೂರು ಕೊಡಗು ಭಾಗದಲ್ಲಿ 53.55 ಹತ್ತತ್ರ 54-55% ಅಷ್ಟು ಮತ ಚಲಾವಣೆ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ 3 ಗಂಟೆವರೆಗೂ ಕೂಡ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಒಳ್ಳೆ ಪರ್ಸೆಂಟೇಜ್ ಇತ್ತು, 73.84 ಆಲ್ಮೋಸ್ಟ್ 74% ಅಷ್ಟು ಮತ ಚಲಾವಣೆ ಆಗಿತ್ತು. ಶಿವಣ್ಣ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮತ ಚಲಾವಣೆಯನ್ನು ಮಾಡಿ ಬಂದ ನಂತರ ಮಾತಾಡ್ತಾ ಇದ್ದಾರೆ. ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಅಭ್ಯರ್ಥಿ ಕೂಡ ಹೌದು. ಯಾಕಂದ್ರೆ ವೋಟ್ ಮಾಡೋದು ಪ್ರತಿಯೊಬ್ಬರ ಹಕ್ಕು, ಕರ್ತವ್ಯ. ಮಾಡಿದ್ರಿ ಶಿವಮೊಗ್ಗದಿಂದ ನೇರವಾಗಿ ಬಂದು ವೋಟ್ ಮಾಡಿದ್ರಿ. ಸೊ ಇವತ್ತಿನ ಫಸ್ಟ್ ವೋಟಿಂಗ್ ಇಲ್ಲ 100% ಈಗ ಒಂದು ವೋಟಿಂಗ್ ಚಾನ್ಸ್ ಸಿಗುತ್ತೆ ತುಂಬ ಪ್ರತಿಯೊಬ್ಬ ಸಿಟಿಸನ್ಗೂ. ಅದು ಇಟ್ಸ್ ಅನ್ ಆನರ್. ಹ್ಯಾವ್ ಟು ವೋಟ್ ಬಿಕಾಸ್ ನಮ್ಮ ಹಕ್ಕು. ನಾವು ವೋಟ್ ಮಾಡಿ, ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ, ಏನದು ಒಂದು ರೈಟ್ಸ್ ಇರುತ್ತೆ ಟು ಆಸ್ಕ್. ವೆನ್ ದ ವರ್ಕ್ ಇಸ್ ನಾಟ್ ಡನ್ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಆಸ್ಕ್ ಏನು ಮಾಡಿದ್ರಿ ಅಂತ. ಹಾಕ್ದೇನೆ ಹೋಗಿ ಕೇಳೋದು ತಪ್ಪಾಗುತ್ತೆ. ಸೊ ಕರ್ನಾಟಕದಲ್ಲಿ ಸ್ಪೆಷಲ್ ಬೆಂಗಳೂರಲ್ಲಿ ಪ್ರತಿ ಸಲ ಒಂದು ಕಂಪ್ಲೇಂಟು ಯಾವಾಗಲೂ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ. ಅಂದರೆ ಜನ ಹೊರಗೆ ಬರಲ್ಲ, ರಜೆ ಇರುತ್ತೆ, ಎಲ್ಲ ಇರುತ್ತೆ ವೋಟಿಂಗ್ ಮಾಡಲಿಕ್ಕೆ ಅಂತಲೇ ಸರ್ಕಾರ ಆಗಲಿ ಕಂಪನಿಗಳು ರಜೆ ಕೊಟ್ಟಿರುತ್ತೆ. ಬಟ್ ಸ್ಟಿಲ್ ವೋಟ್ ಮಾಡಲ್ಲ ಮನೆಯಿಂದ ಹೊರಬಂದು. ಪರ್ಸೆಂಟೇಜ್ ಇವತ್ತು ಕೂಡ ತುಂಬ ಕಮ್ಮಿ ಇದೆ, ಪರ್ಸೆಂಟೇಜ್ 38-40 ಇಲ್ಲಿವರೆಗೂ ಆಗಿರುತ್ತೆ. ಸೊ ಏನು ಅನ್ಸುತ್ತೆ ಅಂದರೆ ಜನರಿಗೆ ಯಾಕೆ ಆ ಥರ ನಿರುತ್ಸಾಹ ಅಂತ? ಐ ಡೋಂಟ್ ನೋ, ಬಿಕಾಸ್ ಎವ್ರಿ ಮೈಂಡ್, ಎಲ್ಲರ ಮೈಂಡು ರೀಡ್ ಮಾಡಿಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. ಇನ್ನು ಯಾತಿಗೆ ಇರಬೇಕು? ಐ ಕಾಂಟ್ ಬಿಕಮ್ ಎ ಗಾಡ್. ಅಂದರೆ ಅವ್ರವ್ರ ಮೈಂಡ್ ಸೆಟ್ ಇರ್ತಾರೆ. ವಿ ಕ್ಯಾನ್ ರಿಕ್ವೆಸ್ಟ್ ಆ್ಯಕ್ಚುಲಿ. ನಾವು ಅದಕ್ಕೆ ವಿ ಅಪೀಲ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಅಂಡ್ ವೋಟ್. ಆಕ್ಟರ್ಸ್ಗಳೆಲ್ಲ ಈಗ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ವೋಟ್ ಮಾಡ್ತಿದ್ದಾರೆ. ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ಬನ್ನಿ ವೋಟ್ ಮಾಡಿ. ಎಸ್, ಏನು ನಾವು ಎಲ್ಲರ ಮೈಂಡ್ ರೀಡ್ ಮಾಡೋಕ್ಕಲ್ಲ. ಎವ್ರಿಬಡಿ ಹ್ಯಾಸ್ ಗಾಟ್ ದೇ ಓನ್ ವಾಟ್ ಯು ಸೇ ಓನ್ ಇಂಟೆನ್ಷನ್ ಆಫ್ ಓನ್ ಐಡಿಯಾಲಜಿ. ಸೊ ಹಂಗಿರ್ಬೇಕಾದ್ರೆ ವಿ ಡೋಂಟ್ ನೋ. ಬಟ್ ಪ್ರಾಪರ್ ಜೆನ್ಯೂನ್ ಹೇಳ್ಬೇಕಂದ್ರೆ ದೇ ಶುಡ್ ಕಮ್ ಅಂಡ್ ವೋಟ್.
ಯಾಕಂದರೆ ನಾವು ಒಂದು ಸಿಟಿಸನ್ ಆಗಿರ್ಬೇಕಾದ್ರೆ, ಇಂಡಿಯನ್ ಸಿಟಿಸನ್ ಆಗಿರ್ಬೇಕಾದ್ರೆ ಅದನ್ನು ವೋಟ್ ಮಾಡಿದವ್ರು ಏನು ಯೂಸ್ ಇದೆ? ಯಾಕಂದ್ರೆ ಎಲ್ಲ ಬೆನಿಫಿಟ್ನು ಕೇಳ್ತೀವಿ, ಎಲ್ಲ ಇದು ಮಾಡ್ತೀವಿ, ವೋಟ್ ಮಾಡದೆ ಹೋದ್ರೆ ಹೆಂಗೆ? ಸ್ಪೆಷಲಿ ಯೂತ್ಸ್ ಬರ್ತಾ ಇಲ್ಲ ವೋಟ್ ಮಾಡಿ ಒಂದು ಆರೋಪ. ಅಂದರೆ ಆರೋಪ ಅನ್ನೋದಕ್ಕಿಂತ ಅದು ಸ್ಟಿಲ್ ಟೈಮ್ ಇಸ್ ನೋ ಸ್ಟಿಲ್ ಟೈಮ್. ಯಾಕೆ ಫ್ರಮ್ ಮಾರ್ನಿಂಗ್? ವೈ ನಾಟ್ ಫ್ರಮ್ ಮಾರ್ನಿಂಗ್? ಸ್ಟಿಲ್ ಟೈಮ್ 2 hours ಇದೆ ಅಷ್ಟೇ. ಇಟ್ಸ್ ನಾಟ್ ದಟ್ ಶುಡ್ ಕಮ್ ವೆನ್ ಯೂತ್ಸ್ ಕಮ್ ಅಂಡ್ ಜಸ್ಟ್ ಅವಾಗ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವೇ 62 years ನಾವೇ ಬಂದು ಬಟ್ ವೋಟ್ ಮಾಡಲೇಬೇಕಂತ ಬರ್ಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ ಅದು? Where are you feeling, sir, that somewhere the lack do you feel that the youngsters are neglecting the polling and they are not understanding the importance of polling? Influenced by many things, you know. For example, what do you say, sir? No, I think you people should understand properly. Influenced by many things. They are getting confused. ವೋಟ್ ಮಾಡೋದ್ರ ಮುಖಾಂತರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, ಅದರ ಜೊತೆ ಸರ್ಕಾರ ಕೂಡ ಆಯ್ಕೆ ಆಗುತ್ತೆ. ಅಂತ ಸರ್ಕಾರದಿಂದ ನಾವು ಯಾವ ರೀತಿ ಆಡಳಿತನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ ಫ್ಯೂಚರ್ ಇವತ್ತಿನ ಕಮಿಂಗ್ ಗವರ್ಮೆಂಟ್ ಅಲ್ಲಿ ಯಾವ ರೀತಿ ಅದನ್ನ ಆಡಳಿತನ ಏನು ಬದಲಾವಣೆಯನ್ನು ಬಯಸ್ತೀರಾ ಅಂತ ನೀವು? I think people ಏನಿದೆ ಒಂದು ವಾಟ್ ಲ್ಯಾಕ್ಡ್ ಫ್ರಮ್ ದ ಪ್ರೀವಿಯಸ್ ಗವರ್ಮೆಂಟ್ ಅದನ್ನ ಸ್ವಲ್ಪ ನಾವು ಸಾಲ್ವ್ ಮಾಡ್ಕೋಬೇಕಾದ್ರೆ, ಎಸ್ಪೆಷಲಿ ಜಾಬ್ ವೈಸ್ ಇರ್ಬೋದು, ಇಲ್ಲಾಂದ್ರೆ ಬೇಸಿಕ್ ಅಮ್ಯುನಿಟೀಸ್ ಆಫ್ ದ ಪೀಪಲ್ ಇರ್ಬೋದು, ಆ್ಯಂಡ್ ವಾಟ್ ದೇ ಪ್ರಾಮಿಸ್, ವಾಟ್ ದೇ ಅಶ್ಯೂರ್, ವಾಟ್ ದೇ ಗೆಟ್. ಸುಮ್ಮನೆ ಅಶ್ಯೂರೆನ್ಸ್ ಕೊಟ್ಟು ಕೊಡದೇ ಇರೋದು ನಾಟ್ ದಿಸ್ ಒನ್. ಅಶ್ಯೂರೆನ್ಸ್ ಕೊಟ್ಟಾಗ ನಡ್ಕೋಬೇಕಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟೀಸ್ ಡೋಂಟ್ ಗೆಟ್ ಬಯಾಸ್ಡ್. ಸೆಲ್ಫ್ ಇದಿರಬೇಕು. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಎನಿಬಡಿ ವಾಟ್ ಎವರ್ ದೇ ಸೇ. ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಇಂಡಿವಿಜುವಲ್ ಥಿಂಕಿಂಗ್ ಕೆಪಾಸಿಟಿ ರೈಸ್ ಮಾಡಬೇಕು. ಈ ಒಂದು ಫಿಂಗರ್ ಬಂದ್ಬಿಟ್ಟು ಒಬ್ರು ಭವಿಷ್ಯನ ಬರೆಯುತ್ತೆ. ಬಟ್ ವೆನ್ ಎವರ್ ಯು ಆಯ್ಕೆ ಮಾಡೋಕೆ ಮುಂಚೆ ನಮ್ಮನ್ನ ಕೇಳ್ಕೋಬೇಕು, ವಾಟ್ ಐ ಆಮ್ ಡೂಯಿಂಗ್ ಇಸ್ ರೈಟ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಒನ್. ಅದು ಇಂಪಾರ್ಟೆಂಟ್. ಸರ್, ಅದೇ ಯೂತ್ಸ್ಗೆ ಈ ರಾಜ್ಯವನ್ನಾಗ್ಲಿ ದೇಶವನ್ನಾಗ್ಲಿ ಬದಲಿಸುವಂತ ಶಕ್ತಿ ಇದೆ ಅಂತ ವೋಟಿಂಗ್ ಇಂದ ಗೊತ್ತಾಗ್ತಾ ಇಲ್ವಾ ಸರ್? ಏನಮ್ಮ ಈ ಬದಲಾಯಿಸುವಂತ ಶಕ್ತಿ ಇದೆ ಇದರಿಂದ ಅಂತ ಇನ್ನೂ ಕೂಡ ಅರಿವಾಗ್ತಿಲ್ವಾ? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅದೇ ನಾನು ಹೇಳ್ತಿರೋದು. ಏನು ಗೊತ್ತಾ, ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಿದೆ ಬೇರೆ ಥಿಂಗ್ಸ್ ಇಂದ. ಆ ಇನ್ಫ್ಲೂಯೆನ್ಸ್ ಕಮ್ಮಿ ಮಾಡ್ಕೋಬೇಕು. ಅದನ್ನ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. 1 month ನೀವು ಕ್ಯಾಂಪೇನ್ ಮಾಡಿದ್ರಿ ಶಿವಮೊಗ್ಗದಲ್ಲಿ. ಲಾಸ್ಟ್ 1 month ಅಂದರೆ ಅಲ್ಲಿ ಲೋಕಲ್ ಜನರ ಜೊತೆ ನೀವು ಮೀಟ್ ಮಾಡಿದ್ರಿ, ಅವ್ರ ಸಮಸ್ಯೆಗಳನ್ನ ಕೇಳಿದ್ರಿ, ಹತ್ತಿರದಿಂದ ನೋಡಿದ್ರಿ. ಅಂದರೆ ನಟರಾಗಿ ನೋಡಿದ್ದು ಬೇರೆ, ಬಟ್ ಹತ್ತಿರದ ವಾಸ್ತವ ಈ ಸಮಸ್ಯೆಗಳ ಬಗ್ಗೆ ನಿಮ್ಮ ಜೊತೆ ಬಂದು ಮಾತಾಡಿದ್ರಿ. ಇಟ್ಸ್ ವೆರಿ ಎಮೋಷನಲ್. ಕೆಲವು ಕಡೆ ಹೋದ್ರೆ ಕಣ್ಣೀರ್ ಆಗ್ತಾರೆ. ಸರ್, ಇಲ್ಲಿ ಯಾರು ಬಂದವ್ರಲ್ಲ ಸರ್, ನೀವು ಬಂದ್ರೆ ನಮ್ಗೆ ದೇವ್ರು ಬಂದಂಗೆ ಆಯ್ತು ಸರ್. ಐ ಆಮ್ ನಾಟ್ ಅ ಪೊಲಿಟಿಷಿಯನ್. ನಾವು ಬಂದ್ರೆ ನೋಡಿಲ್ಲ ಸರ್ ನಾವು ಅಂತ. ದೇ ಕ್ರೈ, ದೇ ಹೋಲ್ಡ್ ಮೈ ಹ್ಯಾಂಡ್, ದೇ ಹೋಲ್ಡ್ ಮೈ ವೈಫ್ಸ್ ಹ್ಯಾಂಡ್, ದೇ ಕ್ರೈ, ದೇ ಜಸ್ಟ್ ಟಚ್ ದ ಫೇಸ್. ಹಿಂಗಾಕ ಅಳ್ತಾರೆ. ಆ ಫೀಲ್ ನೋಡಿದಾಗ ನಮಗೆ ಏನೇ ಇದು ಹಿಂಗಾಗೋಯ್ತಲ್ಲ, ಯಾಕೆ ಹಿಂಗಾಗುತ್ತೆ? ದಟ್ ಶುಡ್ ಚೇಂಜ್. ಅವೆಲ್ಲ ಅಲ್ಲೇ ಅರ್ಥ ಆಗಲ್ವಾ ಏನ್ ಮಾಡ್ಬೇಕು ಅಂತ, ಕರ್ತವ್ಯ ಏನ್ ಬಯಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸರ್, ಅಣ್ಣವರ ಫ್ಯಾಮಿಲಿ ಅಂದಾಗ ಅದು ಪಾಲಿಟಿಕ್ಸ್ ಇಂದ ದೂರ ಇದ್ದಂತ ಫ್ಯಾಮಿಲಿ. ಮತ್ತೊಂದು ಕಡೆ ಇದು 10 years ಇಲ್ಲ, ಒಂದು ನಿಮಿಷ, 10 years ಇಂದ ಇದೇ ಕ್ವಶನ್ ಆಯ್ತು. ಪ್ಲೀಸ್ ಸ್ಟಾಪ್ ದಟ್ ಕ್ವಶನ್, ಆಸ್ಕ್ ಸಮಥಿಂಗ್ ಎಲ್ಸ್. ಶಿವಮೊಗ್ಗದಲ್ಲಿ ಚೇಂಜ್ ಮಾಡಬಹುದು ಅನ್ಸುತ್ತಾ? ಅಲ್ಲ, ಹಂಗಲ್ಲಮ್ಮ. ನಾವು ಕೇಳ್ಕೊಳಕ್ ಹೋಗ್ತಾ ಇದೀವಮ್ಮ. ವಿ ಹ್ಯಾವ್ ಟೆಲಿಂಗ್ ಪೀಪಲ್ ಶುಡ್ ಡಿಸೈಡ್. ಅದೇ ಏನಲ್ವ ನೀವು ಹೇಳಿದ್ರಿ, ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಎಲ್ಲ ವಿಷಯ ಹೇಳ್ತಾರೆ. ನಾವು ಏನು ಮಾಡೋಕ್ಕಲ್ಲ. ಅದನ್ನ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಕಮ್. ನಾವು ಹೇಳ್ತೀವಿ ವೋಟ್ ಮಾಡಿ ಅಂತ ಹೇಳ್ತೀವಿ. ಎಲ್ಲರೂ, ಆಲ್ ಆರ್ಟಿಸ್ಟ್ ಕಮ್ ಅಂಡ್ ರಿಕ್ವೆಸ್ಟ್, ಆಲ್ ಸ್ಪೋರ್ಟ್ಸ್ ಮ್ಯಾನ್ ಕಮ್ಸ್ ಅಂಡ್ ರಿಕ್ವೆಸ್ಟ್, ಆಲ್ ಪೊಲಿಟಿಷಿಯನ್ಸ್ ಕಮ್ ಅಂಡ್ ರಿಕ್ವೆಸ್ಟ್. ಅಲ್ಟಿಮೇಟ್ಲಿ ಇಟ್ಸ್ ದ ಪೀಪಲ್ ಹೂ ಡಿಸೈಡ್. ಮೇಡಮ್, ಶಿವಮೊಗ್ಗದಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದ್ರೆ ಎಲ್ಲ ಜನನಾಯಕಕ್ಕಿಂತ ನೀವೇನ್ ಮಾಡಕ್ ಬಯಸ್ತೀರ ಶಿವಮೊಗ್ಗದಲ್ಲಿ? ಸೊ ಈಗಷ್ಟೇ ಶಿವರಾಜ್ ಕುಮಾರ್ ಅವರು ಕೂಡ ಮಾತನಾಡ್ತಾ ಇದ್ರು. ಮತದಾನ ಅನ್ನುವಂಥದ್ದು ನಮ್ಮೆಲ್ಲರೂ ಒಂದು ಹಕ್ಕು, ಜೊತೆಗೆ ನಮ್ಮ ಕರ್ತವ್ಯ ಕೂಡ ಹೌದು. ಎಲ್ಲರೂ ನಾವು ಮತ ಚಲಾವಣೆಯನ್ನು ಮಾಡಲೇಬೇಕು. ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಆರ್ಟಿಸ್ಟ್ಗಳು ರಿಕ್ವೆಸ್ಟ್ ಮಾಡ್ತೀವಿ, ಸ್ಪೋರ್ಟ್ಸ್ಮನ್ಸ್ ರಿಕ್ವೆಸ್ಟ್ ಮಾಡ್ತೀವಿ, ಜೊತೆಗೆ ಸಾಕಷ್ಟು ಜನ ಪಾಲಿಟಿಷಿಯನ್ಸ್ ರಿಕ್ವೆಸ್ಟ್ ಮಾಡ್ತೀವಿ. ಆದರೂ ಕೂಡ ಯೂತ್ ಯಾಕೋ ಹೊರಗಡೆ ಬಂದು ಮತ ಚಲಾವಣೆ ಮಾಡೋದಿಲ್ವಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೊರಹಾಕಿದ್ರು. ಹಾಗೆ ಈ ಬಾರಿ ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು. ಸೊ ನಾನು ಹೋಗಿ ಕ್ಷೇತ್ರದಲ್ಲಿ ನೋಡಿದಾಗ ಸಾಕಷ್ಟು ಜನ ನಮ್ಮ ಬಳಿ ತಮ್ಮ ಅಳಲನ್ನು ತೋಡ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಶಿವಣ್ಣ ಹೇಳ್ತಾ ಇದ್ರು.